ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ದಟ್ಸ್ ಮೈ ರೈಡ್. ಇದೇ ನನ್ನ ಹೊಸ ಗ್ಯಾಡ್ಜೆಟ್ DJI Osmo 3. ಬನ್ನಿ ಇದರಿಂದನೇ ರೆಕಾರ್ಡ್ ಮಾಡಿ ತೋರಿಸ್ತೀನಿ ಯಾವ ಥರ ಇದೆ ಅಂತ. ಅದು ಈ ಗ್ಯಾಡ್ಜೆಟಿಂದ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಕ್ಲಾರಿಟಿ ನೋಡಿ ಯಾವ ಥರ ಇದೆ, ಸೂಪರ್ ಆಗಿದೆ. ನನಗಂತೂ ತುಂಬ ಖುಷಿಯಾಗಿದೆ. ತುಂಬ ದಿವಸಗಳ ನಂತರ ಇದೊಂದು ಕಂಫರ್ಟಬಲ್ ಹ್ಯಾಂಡಿ ಒಂದು ಗ್ಯಾಡ್ಜೆಟ್ಸ್ನ ಪರ್ಚೇಸ್ ಮಾಡಿರೋದು. ಬನ್ನಿ ಫ್ರಂಟಿಗೆ ಫ್ಲಿಪ್ ಮಾಡ್ತೀನಿ, ಯಾವ ಥರ ಕ್ಲಾರಿಟಿ ಬರ್ತಿದೆ ಅಂತ ನೋಡೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಒನ್ಸ್ ಅಗೇನ್. ನೋಡಿ ಈ ಥರ ಇದೆ ಕ್ಲಾರಿಟಿ. ನನಗಂತೂ ತುಂಬಾ ಇಷ್ಟ ಆಗಿದೆ. ರೈಟ್ ನಾವು ನಾನು HD ಫ್ರೇಮ್ ರೇಟಲ್ಲಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ದಟ್ ಈಸ್ 1080. ಕ್ಲಾರಿಟಿ ಅಂತೂ ಈ ಥರ ಇದೆ ನೋಡಿ. ಫೇಸ್ ಟ್ರ್ಯಾಕಿಂಗ್ ಎನೇಬಲ್ ಮಾಡಿಲ್ಲ, ಎನೇಬಲ್ ಮಾಡ್ತೀನಿ. ಡಬಲ್ ಟ್ಯಾಪ್ ಮಾಡ್ತೀನಿ, ಫೇಸ್ ಟ್ರ್ಯಾಕಿಂಗ್ ಎನೇಬಲ್ ಆಯಿತು. ಸೊ ನಾನು ಯಾವ ಕಡೆ ಹೋಗ್ತೀನಿ ಅದೇ ಥರ ನನ್ನನ್ನು ಫಾಲೋ ಮಾಡ್ತಾ ಇರುತ್ತೆ. ಬೇಕಾದ್ರೆ ನೋಡಿ, ನನ್ನ ಕೈನ ಸ್ಟೇಬಲಾಗಿ ಇಟ್ಕೊಂಡಿರ್ತೀನಿ, ನಾನು ತಲೆನ ಆ ಕಡೆ ಈ ಕಡೆ ಮಾಡ್ತಾಯಿದ್ದೀನಿ. ಸೊ ಅದೇ ಥರ ಇವಾಗ ರೆಕಾರ್ಡ್ ಆಗ್ತಾಯಿದೆ. ಸೊ ಇದರಲ್ಲಿರುವ ಇನ್ನಷ್ಟು ಫೀಚರ್ಸ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಈ ಥರ ಇದೆ ನೋಡಿ. ಇಲ್ಲಿ ಮೆಮೊರಿ ಕಾರ್ಡ್ ಹಾಕಬೇಕು. ವಿತೌಟ್ ಮೆಮೊರಿ ಕಾರ್ಡ್ ನೀವು ರೆಕಾರ್ಡ್ ಮಾಡೋಕ್ಕಾಗಲ್ಲ. ಸೊ ನನ್ನ ಹತ್ರ ಹಳೇದು 128 GB ಮೆಮೊರಿ ಕಾರ್ಡ್ ಇತ್ತು ಅದು. ಸೊ ಇನ್ನೊಂದು ಬಂದ್ಬಿಟ್ಟು ಇದು ಆ್ಯಕ್ಚುಲಿ ಬಂದ್ಬಿಟ್ಟು ಒಂಥರ ಅಡ್ಯಾಪ್ಟರೇನೆ. ಸೊ ಈ ಅಡ್ಯಾಪ್ಟರ್ ಏನು ಕೊಟ್ಟಿದ್ದಾರೆ ಅಂದರೆ ಇಲ್ಲಿ ಬಂದ್ಬಿಟ್ಟು 1/4 ಇಂಚಿದು ಥ್ರೆಡ್ ಇದೆ. ಸೊ ದಟ್ ನೀವು ಟ್ರೈಪಾಡ್ ಕನೆಕ್ಟ್ ಮಾಡ್ಬೋದು. ಮತ್ತು USB ಇದೆ. USB ಆ್ಯಕ್ಚುಲಿ ಕನೆಕ್ಟ್ ಆಗೋದು ಬ್ಯಾಕ್ ಸೈಡನ್ನು. ಸೊ ಈ ಥರ ಒಂದು ಸಣ್ಣ ಡೆಮೋ ಆಫ್ ಮೈ ಗ್ಯಾಡ್ಜೆಟ್ DJI Osmo Pocket 3. ಇಲ್ಲಿದೆ ನೋಡಿ Pocket 3 ಅಂತ. ಆ್ಯಕ್ಚುಲಿ ಲೈಟಿಂಗ್ ಬಂದ್ಬಿಟ್ಟು ಈ ಕಡೆ ಇದೆ, ಬಟ್ ಸ್ಟಿಲ್ ಐ ಆಮ್ ಶೋಯಿಂಗ್ ಇಟ್. ಈ ಥರ ಇದೆ ನೋಡಿ. ಸೊ Pocket 3 ಯಾವ ಥರ ಇದೆ ಅಂತ. DJI ಗಿಂಬಲ್ ನೋಡಿ ಎಷ್ಟು ಸ್ಟೇಬಲ್ ಆಗಿದೆ. ನಾನು ಮೂವ್ ಮಾಡಿದ್ರೂ ಕ್ಯಾಮ್ರಾನು ಒಂದೇ ಪೊಸಿಷನಲ್ಲಿದೆ. ಇದೊಂದು ಮೇನ್ ಅಡ್ವಾಂಟೇಜು ನಿಮಗೆ. ಲೈಕ್ ಆ್ಯಕ್ಷನ್ ಏನಾದರೂ ಇದ್ದರೆ, ಮೂಮೆಂಟ್ ಏನಾದರೂ ಇದ್ರೂ ನಿಮಗೆ ಸ್ಟೇಬಲ್ ವೀಡಿಯೋಸ್ ಬರುತ್ತೆ. ಅದೊಂದು ಅಡ್ವಾಂಟೇಜು. ಇಷ್ಟೊತ್ತು ನಾನು ರೆಕಾರ್ಡ್ ಮಾಡ್ತಾಯಿದ್ದೀನಿ ಅಂತ ಮಾತಾಡ್ತಾ ಇದ್ದೆ, ಬಟ್ ಯಾವುದೂ ರೆಕಾರ್ಡ್ ಆಗಿಲ್ಲ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ಸೊ ಈ DJI Osmo Pocket 3 ಬಂದ್ಬಿಟ್ಟು ಆಲ್ಮೋಸ್ಟ್ 1 year ಬ್ಯಾಕ್ ಆಯಿತು. ಬಟ್ ಇದರ ಫಾಸ್ಟ್ ಚಾರ್ಜಿಂಗ್ ಬಂದ್ಬಿಟ್ಟು ಸಿಕ್ಕಾಬಡೆ ಫಾಸ್ಟ್ ಆಗಿದೆ. ನನಗೆ ಗೊತ್ತಿರೋ ಹಾಗೆ ನಾನು 10 minutesಲ್ಲಿ 49% ಆಗಿರೋದನ್ನು ನೋಡಿದ್ದೀನಿ. ಫುಲ್ ಮಾಡೋಣ ನಾನು ಅಷ್ಟರಲ್ಲಿ, ಬಟ್ ಬೇರೆ ಕೆಲಸ ಬಂತು, ಆಗಿಲ್ಲ. ನೆಕ್ಸ್ಟ್ ಟೈಮ್ ಈ ಬ್ಯಾಟ್ರಿನ ಕಂಪ್ಲೀಟಾಗಿ ಡ್ರೈನ್ ಔಟ್ ಮಾಡಿಬಿಟ್ಟು ಟೈಮ್ ಲ್ಯಾಪ್ಸು ಮತ್ತು ಟೈಮರ್ನ ಸೆಟ್ ಮಾಡಿಬಿಟ್ಟು ನಿಮಗೆ 100% ಎಷ್ಟು ನಿಮಿಷದಲ್ಲೇ ಆಗುತ್ತೆ ಅಂತ ನಾನು ತಿಳಿಸ್ತೀನಿ. ಆ್ಯಕ್ಚುಲಿ ಇದು ಬಂದು ಅಮೆಝಾನಲ್ಲಿ ಆರ್ಡರ್ ಮಾಡಿದ್ದೆ, ಬಟ್ ಅದು ಬಂದ್ಬಿಟ್ಟು ಓಪನ್ ಬಾಕ್ಸ್ ಡೆಲಿವರಿ ಅಂತ ಅವರು. ಯಾವುದಾದ್ರೂ ಕೆಲವೊಂದು ಬ್ರ್ಯಾಂಡ್, ಫೇಮಸ್ ಬ್ರ್ಯಾಂಡ್ ಇದ್ದರೆ ಲೈಕ್ ಲೈಕ್ 15K 20K 30K ಇದ್ದರೆ ಅವ್ರು ಬಂದ್ಬಿಟ್ಟು ಓಪನ್ ಬಾಕ್ಸ್ ಡೆಲಿವರಿ ಅಂತ ಮಾಡ್ತಾರೆ. ಬೇಸಿಕಲಿ ಏನಂದರೆ ಅಮೆಝಾನ್ ಎಕ್ಸಿಕ್ಯೂಟಿವ್ಸ್ ಇಲ್ಲ ಡೆಲಿವರಿ ಏಜೆಂಟ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಏನು ಮಾಡ್ತಾರೆ, ನಮ್ಮ ಕಣ್ಮುಂದೆನೇ ಓಪನ್ ಮಾಡ್ತಾರೆ. ಸೊ ನಾನು ಇನಿಷಿಯಲಿ ಏನಿತ್ತು, ಇನ್ ಕೇಸು ಈ ಥರ ಇದ್ದರೆ ಲೈಕ್ ಏನಾದರೂ ಯೂಸ್ ಆಗಿರೋದು ಕೊಡ್ಬೋದಂತ ಅಂದ್ಕೊಂಡಿದ್ದೆ. ಬಟ್ ನೋ, ಆ್ಯಕ್ಚುಲಿ ಸೀಲ್ಡ್ ಪೀಸು ನನ್ನ ಕಣ್ಮುಂದೆನೇ ಓಪನ್ ಮಾಡಿದರು. ಅದನ್ನು ಹಾಕ್ತೀನಿ, ಬಟ್ ಅಗೇನ್ ಇಟ್ ವಿಲ್ ಟೇಕ್ ಟು ತುಂಬ ಲಾಂಗ್ ಫಾರ್ಮ್ಯಾಟ್ ಆಗಿಬಿಡುತ್ತೆ. ಐ ಜಸ್ಟ್ ವಾಂಟ್ ಟು ಕೀಪ್ ಇಟ್ ಇನ್ ಲೈಕ್ ಒಂದು 6 minutes 7 minutes ಇಟ್ಕೊಳ್ಳೋಣ ಅಂತಲೇ ನಾನು ವೀಡಿಯೋ ಮಾಡೋ ಒಂದು ಇಂಟೆನ್ಷನು. ಬಟ್ ಅಗೇನ್ ಇಫ್ ಯು ವಾಂಟ್ ಐ ವಿಲ್ ಪುಟ್ ದ್ಯಾಟ್ ಆಲ್ಸೋ. ಅವರು ಅಮೆಝಾನ್ ಡೆಲಿವರಿ ಯಾವ ಥರ ಇನ್ಸ್ಪೆಕ್ಟ್ ಮಾಡ್ತಾರೆ ಅಂತ, ಬೇಸಿಕಲಿ ಸೀಲ್ನೆಲ್ಲ ಅವರೇ ಓಪನ್ ಮಾಡಿಬಿಟ್ಟು ನೋಡ್ತಾರೆ, ಪ್ರಾಡಕ್ಟ್ ಎಲ್ಲ ಇಂಟ್ಯಾಕ್ಟ್ ಆಗಿದೆಯಾ, ಇಲ್ಲ ಏನಾದರೂ ಬಿಚ್ಚಿದಾರ ತೆಗ್ದಿದ್ದಾರ ಅಷ್ಟೆಲ್ಲ ಚೆಕ್ ಮಾಡಿಬಿಟ್ಟು ನಮ್ಮ ಕೈಯಲ್ಲಿ ಕೊಡ್ತಾರೆ. ಆಮೇಲೆ ನಾವು ಅನ್ಬಾಕ್ಸ್ ಮಾಡ್ಕೋಬೋದು. ಸೊ ಇದು ಬಂದ್ಬಿಟ್ಟು ಓಪನ್ ಬಾಕ್ಸ್ ಡೆಲಿವರೀಸ್. ಇನ್ನೊಂದು ಡೌಟ್ ಏನಂದರೆ, ಕ್ಯಾಮ್ರಾ ಸ್ಟೆಬಿಲೈಸೇಷನ್ ಯಾವ ಥರ ಇದೆ. ಸಮ್ಟೈಮ್ಸ್ ನಾವು ಗಾಡಿಯಲ್ಲಿ ಹೋಗ್ಬೇಕಾದ್ರೆ ರೆಕಾರ್ಡ್ ಮಾಡಬೇಕಾಗತ್ತೆ, ಇಲ್ಲ ಅವರು ಕಾರ್ನ ಶೂಟ್ ಮಾಡಬೇಕಿಲ್ಲ ವೀಡಿಯೋ ಶೂಟ್ ಮಾಡಬೇಕು ಅನ್ನೋರಿಗೆ ಇದೊಂದು ಎಕ್ಸಾಂಪಲ್ ಕೊಡ್ತೀನಿ. ಸೊ ರೈಟ್ ನಾವು ನನ್ನ ಕ್ಯಾಮ್ರಾ ಈ ಥರ ಇಟ್ಕೊಂಡಿದ್ದೀನಿ, ಜಂಪ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಆ್ಯಕ್ಚುಲಿ ಐ ಆಮ್ ರನ್ನಿಂಗ್. ಸೊ ಸ್ಪೋರ್ಟ್ಸಲ್ಲಿ ಹೋಗೋ ಥರ ರನ್ ಮಾಡ್ತಾಯಿದ್ದೀನಿ ನೋಡಿ, ಯಾವ ಥರ ಬರ್ತಾಯಿದೆ. ಸೊ ಆಲ್ಮೋಸ್ಟ್ ಇಟ್ಸ್ ಸ್ಟೇಬಲ್ ವೀಡಿಯೋ ಅಂತ ಹೇಳ್ಬೋದು. ನಿಮ್ಮ ವಾಯ್ಸಲ್ಲೇ ನೋಡ್ಬೋದು ನನ್ನ ಆ್ಯಕ್ಷನ್ ಯಾವ ಥರ ಇದೆ ಅಂತ. ಸೊ ಇದೊಂದು ಎಕ್ಸಾಂಪಲ್ಲು. ಇನ್ ಕೇಸ್ ಇಫ್ ಯು ವಾಂಟ್ ಟು ರಿಯಲಿ ಕನ್ಸಿಡರ್ ಬೈಯಿಂಗ್ ದಿಸ್, ಸೊ ದೀಸ್ ಆರ್ ದ ಎಕ್ಸಾಂಪಲ್ಸ್ ನಾನು ನಿಮಗೆ ಕೊಡ್ತಾಯಿದ್ದೀನಿ. ಸೊ ದ್ಯಾಟ್ ನೀವು ಅನಲೈಸ್ ಮಾಡ್ಬೋದು ಇದು ನಿಮಗೆ ರಿಯಲಿ ವರ್ಕೌಟ್ ಆಗುತ್ತಾ ಇಲ್ಲ ಅಂತ. ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ನಿಮಗೆ ಎಕ್ಸಾಂಪಲ್ಸು ಕೊಟ್ಟು ತೋರಿಸಿರಲ್ಲ, ಲೈಕ್ ಯಾವ್ಯಾವ ಯೂಸ್ ಕೇಸ್ ನಮಗೆ ಇದು ವರ್ಕೌಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ. ಮೋಸ್ಟ್ ಆಫ್ ದ ಟೈಮ್ ಎಲ್ಲರೂ ನಿಮಗೆ ಎಕ್ಸಾಂಪಲ್ಸು ಕೊಟ್ಟು ತೋರಿಸಿರಲ್ಲ, ಲೈಕ್ ಯಾವ್ಯಾವ ಯೂಸ್ ಕೇಸ್ ನಮಗೆ ಇದು ವರ್ಕೌಟ್ ಆಗುತ್ತೆ ಅಂತ. ಸೊ ಹಾಗಾಗಿ ಇದೊಂದು ಸಣ್ಣ ಪ್ರಯತ್ನ ನನ್ನ ಕಡೆಯಿಂದ.
ಸೊ ಈ ಕ್ಯಾಮ್ರಾ ತೊಗೊಂಡ ಮೇಲೆ ಹೆಂಗೆ ಬೇಕಾದ್ರೂ ರೆಕಾರ್ಡ್ ಮಾಡ್ಬೋದು. ಇವಾಗ ನಾನು ಫೋನಲ್ಲಿ ಹಿಂಗೆ ರೆಕಾರ್ಡ್ ಮಾಡಬೇಕಾ, ಈ ಥರ ತೋರಿಸ್ಬೇಕಾ ಫ್ರೇಮ್ಸ್ ಅಂತ ನನಗೆ ಚಿಂತೆ ಮಾಡಬೇಕಾಗಿಲ್ಲ. ಯಾಕಂದರೆ ನಾನು ಯಾವ ಕಡೆ ತಿರುಗ್ತೀನಿ ನನ್ನ ಕ್ಯಾಮ್ರಾನು ಅದೇ ಕಡೆ ತಿರುಗುತ್ತೆ. ಸೋಲೋ ಕ್ರಿಯೇಟರ್ಗೆ ಹೇಳಿ ಮಾಡಿದಂಥ ಒಂದು ಕ್ಯಾಮ್ರಾ ಇದು. ನೋಡಿ ಟ್ರ್ಯಾಕಿಂಗು ಹೆಂಗೆ ಯಾವ ಕಡೆ ತಿರುಗ್ತೀನೋ ಅದನ್ನು ಆ ಕಡೆನೇ ತಿರುಗುತ್ತೆ. ಮತ್ತು ಫೂಟೇಜ್ ನೋಡಿ ಎಷ್ಟು ಸ್ಟೇಬಲ್ ಆಗಿದೆ. ನನ್ನ ಕೈ ಹಿಂಗೆ ಅಲ್ಲಾಡಿಸ್ತಾ ಇದ್ದೀನಿ, ಆಲ್ಮೋಸ್ಟ್ ಸ್ಟೇಬಲ್ ಆಗಿದೆ. ಸೊ ಇದು ಒಂದು ತುಂಬಾ ಮೋಸ್ಟ್ ಹೆಲ್ಪ್ಫುಲ್ ಆಗಿರುವಂಥ ಒಂದು ಫೀಚರು. ಈಗ ಝೂಮ್ ಇನ್ ಮಾಡೋಣ, ಝೂಮ್ ಔಟ್ ಮಾಡೋಣ, ಎಲ್ಲ ಆಪ್ಷನ್ಸು ಚೆನ್ನಾಗಿದೆ. ಸಿಂಪಲ್ ಆ್ಯಂಡ್ ಈಸಿ. ಪವರ್ ಆಫ್ ಮಾಡು, ಶಟ್ ಡೌನ್ ಆಗುತ್ತೆ, ಮತ್ತು ಅದೇ ಹೋಗ್ಬಿಟ್ಟು ಕ್ಯಾಮ್ರಾನ ಆ ಕಡೆ ಮೂವ್ ಮಾಡ್ಕೊಳ್ಳುತ್ತೆ. ಅದನ್ನು ತಗೊಂಡು ಈ ಥರ ರಿವರ್ಸ್ ಹಾಕ್ಬಿಟ್ಟು ಕೂರಿಸಿದ ನಂತರ ಇಷ್ಟು ಚಿಕ್ಕದಾಗುತ್ತೆ. ಅದನ್ನು ನನ್ನ ಪಾಕೆಟಲ್ಲಿ ಹಾಕ್ಕೊಂಡು ಹೋಗ್ಬೋದು. ಸದ್ಯಕ್ಕೆ ವಿಡಿಯೋನ ಇಲ್ಲೇ ಸ್ಟಾಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ವೀಡಿಯೋಸ್ ಹಾಕ್ತಾಯಿರ್ತೀನಿ. ಲೈಕ್ ಮಾಡಿ, ಇಷ್ಟ ಆದರೆ ನಿಮ್ಮ ಅಭಿಪ್ರಾಯ ತಿಳಿಸಿ ಯಾವ ಥರ ಇದೆ ಅಂತ. ಸ್ಟೇ ಟ್ಯೂನ್ ಗೈಸ್, ಟೇಕ್ ಕೇರ್, ಬಾಯ್.